ಇನ್ನು ಬಿಜೆಪಿ ಕಾರ್ಯಕರ್ತ ಅಂತ ಗುರುತಿಸಿಕೊಂಡಿರುವಂತಹ ವಿನಯ್ ಅವರ ಸೂಸೈಡ್ ಪ್ರಕರಣ ಏನಿದೆ ಬಹಳಷ್ಟು ಸುದ್ದಿ ಮಾಡ್ತಾ ಇದೆ. ಸೊ ಬಿಜೆಪಿ ಅವರು ಪ್ರಕರಣದ ವಿರುದ್ಧ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಪಿತೂರಿ ಇದೆ ಅಂತ ಮಾತಾಡ್ತಿದ್ದಾರೆ. ಆದ್ರೆ ಕಾಂಗ್ರೆಸ್ ಅವರು ವಾಟ್ಸ್ಆಪ್ ಮೆಸೇಜ್ಗಳನ್ನ ಹೇಗೆ ನಾವು ಒಂದು ಇನ್ವೆಸ್ಟಿಗೇಷನ್ಗೆ ಹೇಗೆ ತಗೊಳಕ್ಕಾಗುತ್ತೆ, ಡೆತ್ ನೋಟ್ ಅಂತ ಹೇಗೆ ಹೇಳಕ್ಕಾಗುತ್ತೆ ಅನ್ನುವಂಥ ವಿಚಾರವನ್ನ ಮುಂದಿಟ್ಟಿದ್ದಾರೆ. ಬಿಜೆಪಿ ಕಾರ್ಯಕರ್ತ ವಿನಯ್ ಸೂಸೈಡ್ ಪ್ರಕರಣ ಏನಿದೆ ಅದು ದಿನದಿಂದ ದಿನ ಬಹಳಷ್ಟು ಸುದ್ದಿ ಮಾಡ್ತಾ ಇದೆ. ಸ್ವಗ್ರಾಮದಲ್ಲಿ ವಿನಯ್ ಸೋಮಯ್ಯ ಅವರ ಅಂತ್ಯ ಸಂಸ್ಕಾರ ಮಾಡುವಂತಹ ಸಿದ್ಧತೆ ಕೂಡ ನಡೀತಾ ಇದೆ. ಇಡೀ ದಿನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದೆ. ಕೈ ಶಾಸಕರ ವಿರುದ್ಧ ಎಫ್ಐಆರ್ ದಾಖಲಿಸಲೇಬೇಕು ಅನ್ನುವಂತಹ ಒಂದು ಪಟ್ಟು ಹಿಡಿದಿದೆ ಬಿಜೆಪಿ ಕಾರ್ಯಕರ್ತರು. ಸೊ ಪೊಲೀಸ್ ಠಾಣೆಗೆ ಕೂಡ ಮುತ್ತಿಗೆ ಹಾಕುವಂತಹ ಯತ್ನ ಮಾಡಿ ಒಂದು ಬಾರಿ ಹೈ ಡ್ರಾಮವನ್ನ ಕೂಡ ಮಾಡಿದ್ರು. ವಾಟ್ಸ್ಆಪ್ ಮೆಸೇಜ್ ಹೇಗೆ ಡೆತ್ ನೋಟ್ ಆಗುತ್ತೆ ಅನ್ನುವಂತಹ ಕೂಗನ್ನ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು. ಅಷ್ಟೇ ಅಲ್ಲ, ಆರೋಪದ ಬಗ್ಗೆ ಶಾಸಕ ಪೊನ್ನಣ್ಣ ಏನಿದ್ದಾರೆ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ವಿನಯ್ ನನಗೆ ಯಾವುದೇ ರೀತಿ ಪರಿಚಯ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಬಿಜೆಪಿಗರು ರಾಜಕೀಯ ಮಾಡ್ತಿದ್ದಾರೆ, ಅಂದ್ರೆ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಬಿಜೆಪಿ ಅವರು ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಇದನ್ನ ಹೇಳಿರೋದು MB ಪಾಟೀಲ್ ಅವರು. ಏನು ಸಾವಿನ ಮನೆ ಇದೆ, ದುಃಖದ ಮನೆ ಇದೆ, ಅಲ್ಲಿ ಬಹಳಷ್ಟು ರಾಜಕೀಯ ನಡೀತಿದೆ ಅನ್ನುವಂತಹ ಕೂಗನ್ನ ಕೈಪಾಳ್ಯ ಹೇಳ್ತಾ ಇದೆ. ವಿನಯ್ ಬರೆದಿದ್ದಂತಹ ಡೆತ್ ನೋಟ್ ಏನಿದೆ ಅದನ್ನ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಗೆ ಕಳಿಸಬೇಕು, FSL ಆಗಲೇಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ನಲ್ಲಿ ನಡೆದಿರುವಂತಹ ಚರ್ಚೆಗಳ ಬಗ್ಗೆ ಬಹಳಷ್ಟು ಪರಿಶೀಲನೆ ನಡೀಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಿದೆ. ಅವರೇ ಹೊಣೆಗಾರರು, ನಾವು ಜವಾಬ್ದಾರಿ ಅಲ್ಲ, ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ. ಹಾಗಾಗಿ SP ಅವ್ರನ್ನ ಕರೆದು ಹೇಳಿದ್ದೇವೆ, ಅವನ್ ಗಂಟೆ ಕಾಯ್ತೇವೆ, ಅರ್ಧ ಗಂಟೆ ಕಾಯ್ತೇವೆ, ಶಾಂತಿಯುತವಾಗಿ ಕಾಯ್ತೇವೆ. ಕರ್ತವ್ಯ ಇದೆ, ಪೊಲೀಸವ್ರ ಕರ್ತವ್ಯ ಇದೆ. ನಾನು ಕೂಡ ಪೊಲೀಸ್ ಹಿರಿಯ ಅಧಿಕಾರಿಗಳನ್ನ ಆಗ್ರಹ ಮಾಡ್ತೇನೆ, ರಾಜಕೀಯಕ್ಕೆ ಒತ್ತಡಕ್ಕೆ ಮಣಿದು ಈ ರೀತಿ ಅವ್ಯವಸ್ಥೆಗೆ ಇವತ್ತು ಕಾನೂನು ಸುವ್ಯವಸ್ಥೆ ಹಾಳು ಮಾಡೋದಕ್ಕೆ ನೀವು ಅವಕಾಶ ಕೊಡಬೇಡಿ. ರಾಜಕೀಯಕ್ಕೆ ಒತ್ತಡಕ್ಕೆ ಮಣಿಬೇಡಿ. ಒಬ್ಬ ಅಮಾಯಕ ಬಿಜೆಪಿ ಕಾರ್ಯಕರ್ತ ಇರ್ಬೋದು, ಅವ್ನ ಮನುಷ್ಯನಲ್ವಾಗಾದ್ರೆ ಏನ್ ಅಪರಾಧ ಮಾಡಿದ್ದಾನೆ? ಹಾಗಾಗಿ ನಾವು ಶಾಂತಿಯುತವಾಗಿ ಕಾಯ್ತೇವೆ. ಪೊಲೀಸರು ಯಾವ ನಿಟ್ಟಿನಲ್ಲಿ ಕ್ರಮನ ಕೈಗೊಳ್ತಾರೆ ನಾವು ಕಾಯ್ತೇವೆ. ಇಲ್ಲೇನೆ ಬಿಜೆಪಿ ಇದರಲ್ಲೇ ರಾಜಕಾರಣ ಮಾಡ್ತಾ ಇದೆ ಅಂತ ಹೇಳಿ ನೋಡ್ರಿ, ಆ ಪೊನ್ನಣ್ಣನ ಹೇಳಿಕೆ ನಾನು ಗಮನಿಸಿದ್ದೇನೆ. ಸಾವಿನ ಮನೆಯಲ್ಲಿ ಬಿಜೆಪಿ ರಾಜಕಾರಣ ಮಾಡ್ತಾರೆ ಅಂತೇಳಿ ನಾಚಿಕೆ ಆಗಬೇಕಿತ್ತು ಒಬ್ಬ ಶಾಸಕನಿಗೆ. ಮುಖ್ಯಮಂತ್ರಿಗಳ ಕಾನೂನು ಸಚಿವರ ಬಾಯಲ್ಲಿ ಈ ಮಾತುಗಳು ಬರಬಾರ್ದಿತ್ತು. ಪ್ರಾಮಾಣಿಕರಿದ್ದಿದ್ರೆ ನಿನ್ನೆ ಅವನ ಹೆಸರು ಉಲ್ಲೇಖ ಆಡಿದಾಗ ತತ್ಕ್ಷಣ ನಾನು ತಯಾರಿದ್ದೇನೆ, ಹಾಕ್ಲಿ FIR ನನ್ನ ಮೇಲೂ ಹಾಕ್ಲಿ ಅಂತ ಹೇಳಿ ಹೇಳಬೇಕಿತ್ತು. ಒಬ್ಬ ಜವಾಬ್ದಾರಿ